ಏನಂತ ಕರೀತೀವಿ ಸಮತಲ ಆಕೃತಿ ಅಂತ ಕರೀತೀವಿ. ಆದರೆ ಈಗ ಮೂರು ಆಯಾಮದ ಆಕೃತಿಯನ್ನು ತಿಳ್ಕೊಳ್ಳೋಣ. ಏನು ಮೂರು ಆಯಾಮದ ಆಕೃತಿ? ಉದ್ದ ಇರ್ತದೆ, ಅಗಲ ಇರ್ತದೆ, ಮತ್ತೆ ಎತ್ತರ. ಉದ್ದ, ಅಗಲ, ಎತ್ತರ ಮೂರು ಆಯಾಮದ ಎತ್ತರವನ್ನ ನಾವು ಮೂರು ಆಯಾಮದ ಆಕೃತಿಗಳು ಅಂತ ಕರಿತೀವಿ. ಅಂದ್ರೆ 3D ಪಿಕ್ಚರ್ ಅಂತ ಕರಿತೀವಿ. ಅದನ್ನು ನಾವು ಮೂರು ಆಯಾಮದ 3 ಡೈಮೆನ್ಷನ್ಸ್ ಅಂತ ಮೂರು ಆಯಾಮದ ಆಕೃತಿಗಳು. ಏನಿರುತ್ತೋ ಉದ್ದ, ಅಗಲ, ಎತ್ತರ ಎಂಬ ಆಯಾಮಗಳನ್ನು ಹೊಂದಿರತಕ್ಕಂಥ ಆಕೃತಿಗಳನ್ನು ನಾವು ಮೂರು ಆಯಾಮದ ಆಕೃತಿಗಳು ಅಂತ ಕರಿತೀವಿ. ಆಮೇಲೆ ಅದ್ರ ಜೊತೆ ಇನ್ನೇನು ಇರ್ತದೆ? ಮುಖಗಳಿರ್ತಾವ, ಅಂಚುಗಳಿರ್ತಾವ, ಮತ್ತೆ ಶೃಂಗಗಳು. ಅಂಚುಗಳಲ್ಲಿ ಎರಡು ಬಿಂದುಗಳನ್ನು ಸಿಗ್ತಕ್ಕಂಥದ್ದು ಅಂತ ಅಥವಾ ಎರಡು ಮುಖಗಳು ಸೇರ್ತಕ್ಕಂಥದ್ದು ಅಂತ ಕರಿತೀವಿ. ಮುಖಗಳಿರ್ತಾವ, ಅಂಚುಗಳಿರ್ತಾವ, ಮತ್ತೆ ಶೃಂಗಗಳನ್ನು ಕೂಡ ಹೊಂದಿರ್ತಾವ. ಅದಕ್ಕೆ ಉದಾಹರಣೆ ಯಾವ ನೋಡಿ. ಈಗ ನಾವು ಏನು ಕರೀತೀವಿ? ಎಲ್ಲ ಪರಸ್ಪರ ಚೌಕ. ಇದು ಬರೀ ಉದ್ದ ಮತ್ತೆ ಅಷ್ಟೇ. ಇವಾಗ ಇದಕ್ಕೆ ಏನು ಕರೀತೀವಿ ನಾವು? ಆಯತ ಅಂತ ಕರೀತೀವಿ. ಇದಕ್ಕೆ ಉದ್ದ ಮತ್ತೆ ಅಗಲ ಅಷ್ಟೇ. ಆದರೆ ಇದು ಘನ ಅಂತ ಕರೀತೀವಿ. ಚೌಕ ಘನ ಅಥವಾ ಘನ. ಇದಕ್ಕ ನೋಡ್ರಿ ಏನು ಇದು ಉದ್ದ ಇದೆ, ಹೌದಾ? ಅಗಲ ಇದೆ, ಉದ್ದ ಅಗಲ ಮತ್ತೆ ಮೂರು ಇರ್ತವೆ. ಅದ್ರ ಜೊತೆಗೆ ನೋಡಿ ಮುಖಗಳು, ಇದು ಮುಖ, ಇವು ಅಂಚುಗಳು, ಇವು ಶೃಂಗಗಳು. ಈ ಮುಖಗಳು, ಅಂಚುಗಳು, ಶೃಂಗಗಳನ್ನು ಹೊಂದಿರ್ತಾವ. ಉದ್ದ, ಎತ್ತರ ಮತ್ತೆ ಅಗಲ ಇರ್ತವೆ. ಅವಿದ್ರೆ ಅವನ್ನ ನಾವು ಮೂರು ಆಯಾಮದ ಆಕೃತಿ ಅಂತ ಕರಿತೀವಿ. ಇನ್ನು ಉದಾಹರಣೆ ಇದು ಮಾಡೋದಂದ್ರೆ ಆಯತನ ನೋಡಿ. ಇದು ಉದ್ದ, ಇದು ಅಗಲ ಮತ್ತೆ ಎತ್ತರ, ಹೌದಾ? ಮೂರನ್ನು ಹೊಂದಿರತಕ್ಕಂಥದ್ದು ಆಯತನ ಅಂತ ಕರಿತೀವಿ. ಇದನ್ನ ಏನು ಕರಿತೀವಿ ನಾವು? ಇದನ್ನ ಕ್ಯೂಬ್ ಅಂತ ಕರಿತೀವಿ. ಇಂಗ್ಲಿಷಲ್ಲಿ ನಾವು ಏನು ಕರಿತೀವಿ? ಕ್ಯೂಬ್ ಅಂತ ಕರಿತೀವಿ. ಇದನ್ನ ನಾವು ಕೋನ್ ಅಂತ ಕರಿತೀವಿ ಅಥವಾ ಶಂಕು. ಇದು ಗ್ಲೋಬ್ ಅಥವಾ ಗೋಳ ಅಂತ ಕರಿತೀವಿ. ಅರ್ಥ ಆಗ್ತದಲ್ಲ? ಇವು ಏನು ಮೂರು ಆಯಾಮದ ಆಕೃತಿಗಳು. ಆಮೇಲೆ ಈಗ ನೋಡಿ, ಇವಾಗ ಇದರಿಂದ ಇಲ್ಲಿ ನಿಮಗೆ ಆಕೃತಿಗಳಲ್ಲ. ಇವಾಗ ಈ ಆಕೃತಿಯನ್ನು ನಾವು ಏನಂತ ಕರಿಬಹುದು? ಆಯತ ಘನ, ಹೌದಾ? ಆಮೇಲೆ ಈ ಆಕೃತಿಯನ್ನು ನಾವು ಏನಂತ ಕರಿಬಹುದು? ಆಮೇಲೆ ಈ ಆಕೃತಿಯನ್ನ ಚೌಕ ಘನ. ಕನ್ಫ್ಯೂಸ್ ಆಗೋದು. ಇದು ಚೌಕ ಘನ, ಹೌದಾ? ಆಮೇಲೆ ಅದೇ ರೀತಿಯಾಗಿ ಇದನ್ನ ಏನಂತ ಕರಿತೀವಿ ನಾವು? ಹೌದಾ? ಶಂಕು. ಇದು ಹೌದಾ? ಇದು ತ್ರಿಭುಜ ಘನ. ಯಾವ್ದಿದು? ಇಷ್ಟು ಆಕೃತಿಗಳನ್ನು ನಾವು ನೋಡಿದ್ವಿ, ಹೌದಾ? ಈಗ ಇದರಲ್ಲಿ ಏನು ಬರುತ್ತಪ್ಪ ಅಂತಂದ್ರೆ ಎಷ್ಟು ಮುಖಗಳನ್ನು ಹೊಂದಿದ್ದಾವೆ, ಎಷ್ಟು ಅಂಚುಗಳನ್ನು ಹೊಂದಿದ್ದಾವೆ, ಎಷ್ಟು ಶೃಂಗಗಳನ್ನು ಹೊಂದಿದ್ದಾವೆ ಅಂತ ಬರುತ್ತೆ. ಈಗ ಅದರಲ್ಲಿ ಕೊಟ್ಟು ಬರೀ ಮತ್ತು ಚೌಕಗಳನ್ನು ಮಾತ್ರ ತಿಳ್ಕೊಂಡು ಚೌಕಗಳಕ್ಕ ಎಷ್ಟು ಮುಖಗಳದಾವ, ಎಷ್ಟು ಇಲ್ಲಿ ಚೌಕಗಳಿಗೆ ಎಷ್ಟು ಮುಖಗಳಿದಾವ, ಎಷ್ಟು ಶೃಂಗಗಳಿದಾವ. ಈಗ ನಾವು ಮುಖಗಳನ್ನು ಯಾವ ಚೌಕಗಳನ್ನು ಇರ್ತಕ್ಕಂಥ ಮುಖಗಳು. ಮುಖಗಳು ಎಷ್ಟಿದಾವ ನೋಡಿ. ಇದು ಒಂದು ಮುಖ, ಹೌದಾ? 1 2 3 4 5 ಚೌಕ ಘನಕ್ಕೆ ಇರುವ ಮುಖಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 8, ಆಪ್ಷನ್ ಬಿ 2, ಆಪ್ಷನ್ ಸಿ 6, ಆಪ್ಷನ್ ಡಿ 10. ಆಮೇಲೆ ಶೃಂಗಗಳ ಅಂಚುಗಳು ಒಂದು ನಿಮಿಷ ನೋಡೋಣ ಎಷ್ಟು. ಈಗ ಅಂಚುಗಳು ಬಾಹುಗಳು ಎಷ್ಟಿದಾವ? 1
ಇನ್ನು ಅದೇ ತರ ಈಗ ಆಯತಗಣಕ್ಕೆ ಎಷ್ಟಿರ್ಬೋದು? ಆಯತಗಣನು ಸೇಮೆ ಬೇಕಂದ್ರೆ 6 1 ಹೌದಾ 2 3 4 5 6 ಮುಖಗಳು ಎಷ್ಟಿದಾವ? 6 ಮುಖಗಳು ಹೌದಾ? ಅಂಚುಗಳು ಎಷ್ಟಿರ್ತಾವ? 12 ಹೌದಿಲ್ಲ? 1 2 3 4 5 6 7 8 9 10 11 ಆಮೇಲೆ ಶೃಂಗಗಳು 8 ಆಯತಗಳು ಕೂಡ ಎಷ್ಟು ಬರ್ತಾವ? 8 ಮೊರಾರ್ಜಿ ಒಳಗೆ ಕೈ ಬರ್ತಾವ. ಎಷ್ಟು ಮುಖಗಳನ್ನು ಹೊಂದಿದೆ, ಎಷ್ಟು ಅಂಶಗಳನ್ನು ಹೊಂದಿದೆ ಅಂತ ಕಂಪಲ್ಸರಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಗೊತ್ತಾಗಿಲ್ಲ ಇಷ್ಟೇ. ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.